ಎತ್ತಿ ಆ, ಶತ್ರುಪಾಳಯವಾದ ಕಪಿಗಳ ಗುಂಪಿನತ್ತ ಎಸೆಯುವ ಆ ಭ್ರಾಮಕ ಶಕ್ತಿಯನ್ನು ಅಂದ್ರೆ ಭ್ರಮಣದ ಶಕ್ತಿಯನ್ನು ನೋಡಿ ಸುರಾಸುರರು ಮಾನವರು ಎಲ್ಲರೂ ಕೂಡ ಭಯಪಟ್ರು ಅನ್ನೋದನ್ನ ಹೇಳ್ತಾ ಅವನು ಅಷ್ಟು ಜನರನ್ನ ಭೀತಿಗೆ ಒಳಪಡಿಸುವುದಕ್ಕೆ ಇದ್ದ ಹಿಂದಿನ ತಾಕತ್ತೇನು ಅನ್ನೋದನ್ನ ಅಲ್ಲಿ ಮುಂದೆ ವಿವರಿಸ್ತಾ ಇದ್ದಾರೆ. ಆ ಸುಪ್ರಿಯಾ ಅವ್ರು ಹೇಳಿ. ಅವಧ್ಯ ಶಂಕರವರಾತ್ ಅವಧ್ಯ ಶಂಕರವರಾತ್ ಅವಧ್ಯ ಶಂಕರವರಾತ್ ಅವಧ್ಯಾತಾ ಚ ನಾಕಿನಾಂ ಶ್ಲೋಕ ಎಲ್ಲಿ ಕಾಣಿಸ್ತಿಲ್ಲ. 30ನೇದು. ಓಕೆ, ಮತ್ತೊಂದ್ಸಲ ಹೇಳಿ. ಅವಧ್ಯಾತಾ ಚ ನಾಕಿನಾಂ ಅವತ್ಯ ಅವತ್ಯಾತಾತ್ ಆಮ್, ಅವಧ್ಯಾತಾ ಚ ನಾಕಿನಾಂ ಜಕಾನಿಕಾನ್ ನಕಿನಾಂ ಜಾಜ್ವಲ್ಯತೆ ಸ್ಮ ತಸ್ಮಿನ್ ಸಹ ಜಾಜ್ವಲ್ಯತೆ ಸಮ ತಸ್ಮಿನ ಜಾಜ್ವಲ್ಯತೆ ಸಮ ತಸ್ಮಿನ ಕಾಲೇ ಕಾಲಾನಲೋಪಮ ಕಾಲೇ ಕಾಲನ ಲೋಪಮ ಕಾಲೇ ಕಾಲನ ಲೋಪಮ. ಶಂಕರಾತ್ ಅವಧ್ಯಃ ನಾಕಿನಾಂ ಅವಧ್ಯಾತ ತಸ್ಮಿನ್ ಕಾಲೇ ಕಾಲಾನಲೋಪಮಃ ಜಾಜ್ವಲ್ಯತೆ ಸ್ಮ. ಶಂಕರನ ವರಬಲದಿಂದ ಸಾವಿಲ್ಲದವನೆಂಬ ವರವನ್ನ ಪಡೆದು ಅಥವಾ ಸಾವಿಲ್ಲದವನೆಂಬ ಹೆಮ್ಮೆಯನ್ನ ಹೊಂದಿ ನಾಕಿನಾಂ ದೇವತೆಗಳಿಗೆ ಯುದ್ಧದಲ್ಲಿ ಅವಧ್ಯಾತ ಅಂದ್ರೆ ತಿರಸ್ಕಾರ ಮಾಡ್ತಿದ್ದ. ಅಂದ್ರೆ ನನ್ನನ್ನು ಯಾರು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಇಂದ್ರಾದಿಗಳೆಲ್ಲರೂ ಶಂಕರನ ವರವನ್ನ ಮೀರಿ ಹೋಗುವಂತಿರ್ಲಿಲ್ಲ. ಹಾಗಾಗಿ ಅವರ ಮೇಲೆ ಇವನ ದಬ್ಬಾಳಿಕೆ ಜಾಸ್ತಿ ಆಯ್ತು. ಹಾಗಾಗಿ ನಾಕಿನಾಂ ಅವಧ್ಯಾತ ಅಂದ್ರೆ ಅವಮಾನಕರ್ತ ಅಂತ, ಕಿರಿಕಿರಿ ಮಾಡುವವನು, ಅವರನ್ನ ಹಿಂಸೆ ಪಡಿಸುವವನು, ಅವರ ಸ್ಥಾನಕ್ಕೆ ಬೆಲೆ ಕೊಡದವನು ಅಂತ ಅರ್ಥ. ಕಾಲಾನಲೋಪಮಃ ಶಂಕರವರಾತ್ ಅವಧ್ಯ ನಾಕಿನಾಂ ಅವಧ್ಯಾತ ಕಾಲಾನಲೋಪಮಃ ಕಾಲ ಅನಲ ಉಪಮ. ಪ್ರಳಯ ಕಾಲದ ಬೆಂಕಿಯ ಸಮಾನನಾದವನು. ಉಪಮ ಅಂತಂದ್ರೆ ಆ ರೀತಿ ಕಾಣಿಸಿಕೊಂಡವನು. ಕಾಲಾನಲೋಪಮಃ ತಸ್ಮಿನ್ ಕಾಲೇ ಆ ಯುದ್ಧದ ಕಾಲದಲ್ಲಿ ನಿಕುಂಭನು ಜಾಜ್ವಲ್ಯತೆ ಸ್ಮ ಕುಂಭನನ್ನ ಕಳೆದುಕೊಂಡಂತಹ ಸಿಟ್ಟಿನ ಜೊತೆಗೆ ವರಬಲವೂ ಇದ್ದು ಆ ಸೇಡನ್ನ ತೀರಿಸಿಕೊಳ್ಳುವ ಹಪಾಹಪಿಯಲ್ಲಿ ಬೆಂಕಿಯಂತೆ ಧಗಧಗಿಸಿ ಉರಿಯುತ್ತಿದ್ದ. ಆ ಜ್ವಲತಿ ಅಂದ್ರೆ ಉರಿಯುವುದು, ಜಾಜ್ವಲ್ಯತೆ ಅಂದ್ರೆ ನಿಗಿ ಕೆಂಡ ಅಂತ ಹೇಳಿದ ಹಾಗೆ ಧಗ ಉರಿಯುವ ಬೆಂಕಿಯ ನಾಲಿಗೆಗಳೊಂದಿಗೆ ಎಲ್ಲವನ್ನೂ ಬೆದರಿಸುವ ಸ್ಥಿತಿಯಲ್ಲಿ ಇದ್ದ. ಅತಿಶಯವಾಗಿ ಉರಿತಾ ಇತ್ತು. ಅವಧ್ಯ ಪುಲ್ಲಿಂಗ ಪ್ರಥಮ ಏಕ. ಶಂಕರ ವರಾತ್ ಶಂಕರಸ್ಯ ವರಃ ತಸ್ಮಾತ್ ಶಂಕರ ವರಾತ್ ಪಂಚಮಿ ಏಕ. ಅವಧ್ಯಾತೃ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಪಿತಾ ಭ್ರಾತ ಇದ್ದ ಹಾಗೆ ಧ್ಯಾತ. ಅವಧ್ಯಾತ ಅಂದ್ರೆ ಅವರ ಕಡೆ ಗಮನ ಕೊಡದವನು, ಅವಮಾನಿಸುವವನು ಅಂತ ಅರ್ಥ. ಚ ಅವ್ಯಯ. ನಾಕಿನೌ ನಾಕಿನಃ ನಾಕಿನ್ ಶಬ್ದ ಷಷ್ಠಿ ಭಕ್ತಿ ಬಹುವಚನ ನಾಕಿನಾಂ. ಜಾಜ್ವಲ್ಯತೆ ಧಗಧಗಿಸಿ ಉರಿಯುತ್ತಿದ್ದ. ಜಾಜ್ವಲ್ಯತೆ ಅನ್ನೋದು ಜ್ವಲ ದೀಪ್ತವು ಅನ್ನುವ ಧಾತುವಿನ ಲಟ್, ಅದಕ್ಕೆ ಸ್ಮ ಬಂತು ಅಂದ್ರೆ ಉರಿಯುತ್ತಿದ್ದ. ಅದು ಹಿಂದಿನ ಪಾಸ್ಟ್ ಕಂಟಿನ್ಯೂಸ್ ಅನ್ನ ಸ್ಮ ಅನ್ನುವ ಪ್ರತ್ಯಯ ಹೇಳುತ್ತೆ. ತಸ್ಮಿನ್ ಸಪ್ತಮಿ ಏಕ. ಕಾಲೇ ಸಪ್ತಮಿ ಏಕ. ಸಹ ಪುಲ್ಲಿಂಗ ಪ್ರಥಮ ಏಕ. ಕಾಲಾನಲೋಪಮಃ ಅಂತಂದ್ರೆ ಆ ಕಾಲಾನಲ ಅನ್ನೋದು ಕರಾಳವಾದ, ಕಾಲಶ್ಚಾಸೋ ಅನಲಶ್ಚ ಕಾಲಾನಲಃ ಅಂದ್ರೆ ಸುಡುವ ಬೆಂಕಿ ಅಥವಾ
ನಾಶಪಡಿಸುವ ಬೆಂಕಿ ಅಂತ ಅರ್ಥ. ಅದು ಪ್ರಳಯದ ಅಗ್ನಿಯನ್ನ ಕಾಲಾನಲ ಅಂತ ಕರೀತಾರೆ. ಕಾಲಾನಲಸ್ಯ ಉಪಮಾ ಯಸ್ಯ ಸಹ ಕಾಲಾನಲೋಪಮಃ ಪುಲ್ಲಿಂಗ ಪ್ರಥಮ ಏಕ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸ್ವಾತಿ ಅವ್ರು ಹೇಳಿ. ವಿಷಾದಂ ವೀಕ್ಷ್ಯ ಹನುಮಾನ್ विषादं वीक्ष्य हनुमान् विषादं वीक्ष्य हनुमान् ವಿಶ್ವಸ್ಯ ತಮುಪಸ್ಥಿತಂ विश्वस्य तमुपस्थितं ನಿಕುಂಭಾಗ್ರತ ಆಪ್ಲುತ್ಯ निकुम्भाग्रत आप्लुत्य ವಿಶಾಲಂ ವಕ್ಷ ಐಕ್ಷಯತ್. विशालं वक्ष ऐक्षयत् ಕಪಿಗಳ ಗುಂಪು ಒಡೆಯನಾದ ಸುಗ್ರೀವನು ಸೇರಿ ಎಲ್ಲರೂ ಭಯಭೀತರಾಗಿ ಮೂಲೆ ಗುಂಪಾದ ಸ್ಥಿತಿಯನ್ನು ಕಂಡು ಹನುಮಂತ ತಾನು ನೇರವಾಗಿ ನಿಕುಂಭನ ಎದುರುಗಡೆ ನೆಗೆದು ಬಂದು ತನ್ನ ವಿಶಾಲವಾದ ಎದೆಯ ಹರವನ್ನ ತೋರಿದ. ತಮುಪಸ್ಥಿತಂ ವಿಶ್ವಸ್ಯ ವಿಷಾದಂ ವೀಕ್ಷ್ಯ ಹನುಮಾನ್ ನಿಕುಂಭಸ್ಯಾಗ್ರತಃ ಆಪ್ಲುತ್ಯ ವಿಶಾಲಂ ವಕ್ಷಃ ಐಕ್ಷಯತ್. ಹನುಮಂತನು ವಿಶ್ವಸ್ಯ ಇಡೀ ಜಗತ್ತಿಗೆ ಉಪಸ್ಥಿತಂ ಎದುರಾದ ತಂ ವಿಷಾದಂ ಆ ಭಯವನ್ನು ವೀಕ್ಷ್ಯ ಸಂಪ್ರಾಪ್ತವಾದದ್ದನ್ನು ಕಂಡು ನಿಕುಂಭಸ್ಯ ಅಗ್ರತಃ ನಿಕುಂಭನ ಎದುರು ಭಾಗದಲ್ಲಿ ಆಪ್ಲುತ್ಯ ನೆಗೆದು ವಿಶಾಲಂ ವಕ್ಷಃ ವಿಸ್ತಾರವಾದ ಅಂದ್ರೆ ಧೈರ್ಯ ಇದೆ ಅಂತ, ಅಡಗಿ ಕೂತಿಲ್ಲ. ಹೆದರಿದ್ರೆ ಹೇಗಿರ್ತೀವಿ? ಕೈಯೆಲ್ಲ ಒಳಭಾಗಕ್ಕೆ ಮಡಚಿ ತಲೆ ತಗ್ಗಿಸಿಕೊಂಡು ಅಥವಾ ಬೆನ್ನು ತೋರಿ ಹೋಗುವುದಿರುತ್ತೆ. ಆದ್ರೆ ಹನುಮಂತ ಎದೆಯುಬ್ಬಿಸಿ ಶತ್ರುವಿನ ಸಾಮರ್ಥ್ಯಕ್ಕೆ ಪ್ರತಿರೋಧ ಒಡ್ಡುವ ಆ ರೀತಿಯಲ್ಲಿ ದರ್ಶನ ಮಾಡಿಸಿದ, ಎದೆಯನ್ನ ತೋರಿಸಿದ. ವಿಷಾದಂ, ವಿಷಾದ ಅಂದ್ರೆ ಭಯ ಅಂತ ಅರ್ಥ. ವಿಶೇಷವಾದ ದುಃಖ ಉಂಟಾಗುವುದು ಭಯ ಇದ್ದಾಗ, ತಡಿಲಿಕ್ಕಾಗದ ನೋವು. ವಿಷಾದಂ ವೀಕ್ಷ್ಯ ದ್ವಿತೀಯ ವಿಭಕ್ತಿ ಏಕವಚನ. ವೀಕ್ಷ್ಯ ಲ್ಯಪ್ರತ್ಯಯಾಂತಮವ್ಯಯಂ. ಹನುಮಾನ್ ಪ್ರಥಮ ವಿಭಕ್ತಿ ಏಕವಚನ ಮತ್ತು ಪ್ರತ್ಯಯಾಂತವಾದ ಶಬ್ದ. ವಿಶ್ವಸ್ಯ ಷಷ್ಠಿ ವಿಭಕ್ತಿ ಏಕವಚನ. ತಂ ದ್ವಿತೀಯ ವಿಭಕ್ತಿ ಏಕವಚನ. ಉಪಸ್ಥಿತಂ ದ್ವಿತೀಯ ವಿಭಕ್ತಿ ಏಕವಚನ. ನಿಕುಂಭಾಗ್ರತಃ ನಿಕುಂಭಸ್ಯ ಅಗ್ರಂ ನಿಕುಂಭಾಗ್ರಂ ತಸ್ಮಿನ್ ನಿಕುಂಭಾಗ್ರೆ. ಅದು ಅಗ್ರತಃ ಅನ್ನೋದು ತಸ್ ಪ್ರತ್ಯಯ ಎದುರಿನಲ್ಲಿ ಅಂತ ಅರ್ಥದಲ್ಲಿ ಆ ಪ್ರಯೋಗ ಆಗುತ್ತೆ. ನಿಕುಂಭನ ಎದುರಿನಲ್ಲಿ, ಎದುರಿನ ಭಾಗದಲ್ಲಿ ಹಾರಿ ಇಳಿದು ಆಪ್ಲುತ್ಯ ಲ್ಯಪ್ರತ್ಯಯಾಂತಮವ್ಯಯಂ ವಿಶಾಲಂ ವಕ್ಷಃ ವಿಶಾಲವಾದ ಎದೆಯನ್ನು ನಪುಂಸಕಲಿಂಗ ದ್ವಿತೀಯ ಏಕ ಐಕ್ಷಯತ್ ದರ್ಶಯಾಮಾಸ ತೋರಿಸಿದ. ಐಕ್ಷಯತ್ ಈಕ್ಷ ದರ್ಶನೆ ಅದರ ಕರ್ಮಣಿ ಪ್ರಯೋಗದಲ್ಲಿ ಲಂಗ್ ಪ್ರಥಮ ಏಕ. ಗುರುರಾಜ ಹೇಳು. ಅಭೀರೋ ವೀರ ಕಿಂಕೃತ್ಯಂ अभीरो वीर किं कृत्यम् ಭೀರುಭಿರ್ವಿದ್ರುತೈಸ್ತವ वीरुभिर्विद्रुतैस्तव वीरुभिर्विद्रुतैस्तव ಅತ್ರ ಪ್ರಹರತೆ ಹೇತಿಂ अत्र प्रहरते हेतिम् ಇತ್ಯೂಚೆ ಹನುಮಾನಿಮಂ. इत्युचे हनुमानिमम् ಹೇ ವೀರ, ನಿಕುಂಭ
ಅಭೀರೋ, ಭೀರು ಅಂದ್ರೆ ಭಯಶೀಲ, ಅಭೀರೋ ಅಂದ್ರೆ ಭಯ ಇಲ್ಲದವನೇ, ಅಷ್ಟು ಹೆದರಿಸಿ ನಿಂತಿದ್ದಾನಲ್ಲ, ದರ್ಪದಿಂದ ಗಂಭೀರವಾಗಿ ನಿಂತಿದ್ದಾನಲ್ವಾ, ಅಂತಹ ಸ್ಥಿತಿಯಲ್ಲಿರುವಂತಹ ಆ ನಿಕುಂಭನನ್ನ ಕುರಿತು ಸಂಬೋಧಿಸಿ ಹೇಳ್ತಾ ಇದ್ದಾನೆ. ವೀರ ಅಭೀರೋ ವಿದ್ರುತೈ ಭೀರುಭಿಸ್ತವ ಕಿಂಕೃತ್ಯಂ. ಹೆದರು ಬೆನ್ನು ತೋರಿದವರ ಮೇಲೇನು ನಿನ್ನ ಪರಾಕ್ರಮದ ಕೆಚ್ಚು. ಓಡ್ದವರನ್ನೇ ಮತ್ತೆ ಓಡಿಸ್ತಾ ಇರುವುದೇನು ಹೆಮ್ಮೆಯ ಸಂಗತಿ ಅನ್ಕೊಂಡಿದ್ಯಾ? ಅವ್ರು ಓಡಿದ್ರು, ಬಿಟ್ಟುಡುದಷ್ಟೇ. ಅವ್ರ ಹತ್ರ ಅಲ್ಲ ನಿಜವಾದ ತಾಕತ್ತು ತೋರಿಸುದು. ಅಸ್ತ್ರ ಪರಹರತೆ ಹೇತಿಂ, ನಿನ್ನ ಏನೇ ಆಯುಧಗಳಿದ್ರು ನನ್ನೆದೆಗೆ ಬಡಿ, ನನ್ನೆದುರುಗಡೆ ಅದನ್ನ ಉಪಯೋಗಿಸು. ಇತಿ ಹನುಮಾನ್ ಇಮಂ ಊಚೆ, ನಿಕುಂಭನನ್ನ ಕುರಿತು ಹೀಗೆ ಹೇಳಿದ. ಇತಿ ಹನುಮಾನ್ ಇಮಂ, ಈ ರೀತಿಯಾದ ಮಾತನ್ನು ಹೇಳಿದ. ಇಮಂ ನಿಕುಂಭಂ ಪ್ರತಿ ಊಚೆ ಅಂತ ಅರ್ಥ. ಇಮಂ ನಿಕುಂಭಂ ಊಚೆ, ಈ ನಿಕುಂಭನನ್ನ ಕುರಿತು ಹೇಳಿದ. ಅಭೀರೋ ಸಂಬೋಧನಾ ಪ್ರಥಮ, ಭೀರು ಶಬ್ದ ಅದು. ಅ ಇಲ್ಲದವನು ಅಂತ ಅರ್ಥ, ಭಯವಿಲ್ಲದವನು ಅಂತ ಅರ್ಥ. ವೀರ ಅದು ಸಂಬೋಧನೆ. ಕಿಂ ಕೃತ್ಯಂ ಏನು ಕೆಲಸ, ಕೃತ್ಯ ಅಂದ್ರೆ ಕಾರ್ಯ ಅಂತ ಅರ್ಥ. ಕಿಂ ಕೃತ್ಯಂ ಏನು ಕಾರ್ಯ, ಅದು ನಪುಂಸಕಲಿಂಗ ಪ್ರಥಮ ಏಕ. ಭೀರುಭಿಃ ವಿದ್ರುತೈಃ, ಭೀರುಭಿರ್ ವಿದ್ರುತೈಃ ತೃತೀಯ ವಿಭಕ್ತಿ ಬಹುವಚನ. ತವ ಷಷ್ಠಿ ಏಕ. ಅತ್ರ ಅವ್ಯಯ. ಪ್ರಹರ ಹರಣೆ, ಅದರ ಲೋಟ್ ಮಧ್ಯಮ ಏಕ, ಹೊಡಿ ಅಂತ ಅರ್ಥ. ಪ್ರಹರ ಅಂದ್ರೆ ಬಾರಸು, ನನ್ನ ಎದೆ ಮೇಲೆ ನಿನ್ನ ಆಯುಧವನ್ನು ಉಪಯೋಗಿಸು. ತೇ ನಿನ್ನ ಷಷ್ಠಿ ಏಕ. ಹೇತಿಂ ಆಯುಧ ಅಂತ ಅರ್ಥ. ಹೇತಿ ಅಂದ್ರೆ ಅದರ ದ್ವಿತೀಯ ವಿಭಕ್ತಿ ಏಕವಚನ. ಹೇತಿ ಹೇತಿ ಹೇತಯ ಹೇತಿಂ. ಇತಿ ಅವ್ಯಯ. ಊಚೆ ವಚ ಪರಿಭಾಷಣೆ ಲಿಟ್ ಪ್ರಥಮ ಏಕ. ಹನುಮಾನ್ ಪ್ರಥಮ ವಿಭಕ್ತಿ ಏಕವಚನ. ಇಮಂ ದ್ವಿತೀಯ ವಿಭಕ್ತಿ ಪುಲ್ಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಅಯಂ ಇಮೌ ಇಮೆ ಇಮಂ. ಮುಂದಿನ ಶ್ಲೋಕ. ದೀಪ ಅವರು ಹೇಳಿ. ಅಮೋಘಂ ಪರಿಘಂ ಘೋರಂ अमोघं परिगं घोरम् अमोघं परिगं घोरम् ಉದ್ಭ್ರಾಮ್ಯ ಪ್ರಜಹಾರಸ उद्भ्राम्यतजहारस उद्भ्राम्यतजहारस ಹನುಮತಿ ಸಮೋಘೋಭೂತ್ हनूमति ಪತತ್ರೀಂದ್ರೇ ಪವಿರ್ಯಥಾ. पतत्तीन्द्रे प्रवीर्यता पतत्तीन्द्रे प्रवीर्यता. ಹಿಂದೆ ಆ ಅಮೋಘವಾದ ಪರಿಘದ ಅಸ್ತ್ರದ ಬೀಸುವಿಕೆಗೆ ಬೆದರಿದ್ದ ಜಗತ್ತಿನ ಎಲ್ಲರ ದೃಷ್ಟಿ ಹನುಮಂತನ ಕಡೆಗೆ ಸಾಗಿತು. ಹನುಮಂತ ಎದೆ ಕೊಟ್ಟು ನಿಂತಿದ್ದಾನೆ. ಆ ಆಯುಧವನ್ನು ಎಸೆಯುವುದು ತಾಕತ್ತಿದ್ರೆ ನನ್ನ ಎದೆಗೆಸಿ ಅಂತ. ಅವನಿಗೆ ರುದ್ರದೇವರ ವರಬಲ ಇದೆ, ಆದ್ರಿಂದಾಗಿ ನನ್ನನ್ನು ಯಾರು ಎದುರಿಸ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಎಲ್ಲರನ್ನು ಬೆದರಿಸಿ ನಿಂತಿದ್ರೆ ಇವನೊಬ್ಬ ಎದುರು ಬಂದದ್ದು ನೋಡಿ ಸ್ವಲ್ಪ ಸಿಟ್ಟೂ ಬಂತು. ಅವನೇ ಎದೆ ಕೊಟ್ಟು ನಿಂತಾಗ ಹೊಡಿಲಿಕ್ಕೆ ಏನ್ ಕಷ್ಟ ಅಂತ ಜೋರಾಗಿ ಉದ್ಭ್ರಾಮ್ಯ ತಿರುಗಿಸಿದ. ಚೆನ್ನಾಗಿ ಜೋರಾಗಿ ತಿರುಗಿಸಿ ಘೋರಂ ಪರಿಘಂ, ಆ ಭಯ ಹುಟ್ಟಿಸುವಂತಹ ಪರಿಘವನ್ನು, ದೇವತೆಗಳನ್ನೇ ಬೆದರಿಸಿದ ಆ ಆಯುಧವನ್ನು, ಅಮೋಘಂ ಅದು ಇಲ್ಲಿ ತನಕ ಯಾವತ್ತು ವ್ಯರ್ಥ ಆಗದೆ ಇರುವಂತಹ ಅಪರೂಪದ ಅಸ್ತ್ರ ಅದು, ಅದನ್ನು ಉದ್ಭ್ರಾಮ್ಯ ಪ್ರಜಹಾರ ತಿರುಗಿಸಿ ಹೊಡೆದ. ಗರಗರನೆ ತಿರುಗಿಸಿ ಎದೆಗೆ. ಅದು ವೇಗವಾಗಿ ತಿರುಗಿಸಿದಷ್ಟು ಹೊಡೆತದಲ್ಲಿ ಹೆಚ್ಚು ಭಾರ ಇರುತ್ತೆ. ಆ ಪೆಟ್ಟು ಎದುರಾಳಿಯ ಎದೆಯನ್ನು ಸೀಳುತ್ತೆ. ಆದ್ರೆ ಸಹ ಆ ಆಯುಧವು ಹನುಮತಿ ಮೋಘೋ ಅಭೂತ್, ಅಮೋಘವಾದ ಪರಿಘ, ಇಲ್ಲಿ ತನಕ ಎಂದೂ ಸೋಲದ ಪರಿಘ ಇವತ್ತು ವ್ಯರ್ಥವಾಯಿತು. ಹನುಮತಿ ಮೋಘೋ ಅಭೂತ್, ಮೋಘ ಅಂದ್ರೆ ವ್ಯರ್ಥ ಅಂತ. ಹೇಗೆ? ಯಥಾ ಪತತ್ರೀಂದ್ರೇ ಪವಿಹಿ, ಹೇಗೆ ಗರುಡನ ಮೇಲೆ ಇಂದ್ರನ ವಜ್ರಾಯುಧ ಅನ್ನುವುದು ಅವನು ಹುಟ್ಟಿದಾಗಲೇ ಆಕಾಶದೆತ್ತರಕ್ಕೆ ಬೆಳೆದು ನಿಂತ ಅವನ ರೆಕ್ಕೆಗಳ ರಾಶಿಯಡೆಗೆ ತನ್ನ
ವಜ್ರವನ್ನ ಪ್ರಯೋಗಿಸಿದಾಗ ವಜ್ರಕ್ಕೆ ಮರ್ಯಾದೆ ಹೋಗ್ಬಾರ್ದು ಅಂತ ತಾನೇ ಒಂದು ಗರಿಯನ್ನ ಬೀಳಿಸಿದ ಅಂತೆ ಗರುಡ. ಹಾಗದು ಏನು ಮಾಡ್ಲಿಲ್ಲ, ಗರುಡನಿಗೆ ಒಂದು ಪೈಸೆ ಅದು ತೊಂದರೆ ಕೊಡ್ಲಿಲ್ಲ. ಯಾಕಂದ್ರೆ ಅವನು ಏನು ಯುದ್ಧಕ್ಕೋಸ್ಕರ ತನ್ನ ಗರಿಯನ್ನ ಬಿಚ್ಚಿ ನಿಂತಿಲ್ಲ. ಹುಟ್ಟಿದ ತಕ್ಷಣ ತನ್ನ ಶಕ್ತಿಯ ಅಭಿವ್ಯಕ್ತಿಯನ್ನು ಮಾಡಿದ. ಇಂದ್ರ ಇವನು ಯಾರೋ ನನ್ನ ಶತ್ರು ಅಂತ ಅನ್ಕೊಂಡು ಅವನ ಮೇಲೆ ಬೀಸಿದ್ರೆ ವಜ್ರಾಯುಧಕ್ಕೆ ಏನು ಬೆಲೆ ಇಲ್ಲದ ಹಾಗೆ ಅದು ನಿರುಪಯುಕ್ತವಾಯಿತು. ಅದು ಭಗವಂತನ ವಿಶೇಷ ಒಂದು ಸನ್ನಿಧಾನ ಹೊಂದಿದೆ ಅನ್ನುವ ಕಾರಣಕ್ಕೋಸ್ಕರ ತಾನೇ ಒಂದು ಗರಿಯನ್ನು ಇಳಿಸಿದ. ಹೇಗೆ ಪತತ್ರಿ ಅಂದ್ರೆ ಪಕ್ಷಿ, ಪಕ್ಷಿಗಳ ಇಂದ್ರ ಅಂದ್ರೆ ಒಡೆಯ, ಪಕ್ಷಿಗಳ ಒಡೆಯನಾದವ ಗರುಡ. ಗರುಡನ ಮೇಲೆ ಪವಿ ಅಂದ್ರೆ ವಜ್ರಾಯುಧಕ್ಕೆ ಇನ್ನೊಂದು ಹೆಸರು. ಪವಿಹಿ ಯಥಾ, ವಜ್ರಾಯುಧ ಹೇಗೆ ಗರುಡನ ಮೇಲೆ ಬೀಸಿದಾಗ ಅದಕ್ಕೆ ಯಾವುದೇ ಫಲ ಬೆಲೆ ಸಿಗಲಿಲ್ವೋ, ಹಾಗೆ ಅಮೋಘವಾದ ಈಶ್ವರನ ವರಬಲದಿಂದ ಅವಧ್ಯನಾಗಿದ್ದೇನೆ ಅನ್ನುವ ಹಮ್ಮಿನಿಂದ ಬೀಸಿ ಹೊಡೆದ ಆಯುಧ ಹನುಮಂತನ ಎದೆಯಲ್ಲಿ ಯಾವುದೇ ಪ್ರತಿಫಲವನ್ನ ಕೊಡದೆ ಮೆತ್ತಗಾಯಿತು, ನಷ್ಟವಾಯಿತು, ಉಪಯುಕ್ತವಾಗದೆ ಹೋಯಿತು. ಅಮೋಘಂ ಪರಿಘಂ ಘೋರಂ, ಮೂರು ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಉದ್ಭ್ರಾಮ್ಯ ಲ ಪ್ರತ್ಯಂತಮವಯಂ, ಭ್ರಮು ಸಂಚಲನೆ ಎನ್ನುವ ಧಾತುವಿನಿಂದ ಹುಟ್ಟಿದ ಶಬ್ದ ಇದು. ಪ್ರಜಹಾರ, ಜಹಾರ ಲಿಟ್ ಪೃಂಹರಣೆ ಪ್ರಥಮ ವಿಭಕ್ತಿ ಏಕವಚನ. ಪ್ರ ಉಪಸರ್ಗ, ಸಹ ಪುಲ್ಲಿಂಗ ಪ್ರಥಮ ಏಕ. ಹನುಮತಿ ಸಪ್ತಮಿ ಏಕ, ಸಹ ಪುಲ್ಲಿಂಗ ಪ್ರಥಮ ಏಕ. ಮೋಘ ಪುಲ್ಲಿಂಗ ಪ್ರಥಮ ಏಕ. ಅಭೂತ್ ಅಭೂತಾಂ ಅಭೂವನ್ ಲುಂಗ್ ಪ್ರಥಮ ಏಕ. ಪತತಿ ಇಂದ್ರೆ ಪತತ್ರಿ ಅಂದ್ರೆ ಹಕ್ಕಿಗಳು ಅಂದ್ರೆ ನೆಗೆಯುತ್ತವೆ ಆಕಾಶದತ್ತ. ಪತತ್ರಿ ಪತನಗೊಳ್ಳುತ್ತೆ, ಮೇಲ್ಭಾಗಕ್ಕೆ ಹಾರ್ತಾ. ಪತನ ಅನ್ನೋದು ಕೆಳಗೂ ಆಗ್ಬೋದು ಮೇಲೂ ಆಗ್ಬೋದು. ನಾವು ಪತನ ಅಂತ ಸಾಮಾನ್ಯವಾಗಿ ಕೆಳಗ್ ಬೀಳುವುದನ್ನ ಪತನ ಅಂತ ಶಬ್ದವನ್ನ ಕನ್ನಡದಲ್ಲಿ ಬಳಸ್ತೇವೆ. ಅದಕ್ಕೆ ಏನೂ ಅರ್ಥ ಆಗ್ಬೋದು. ಅದು ಮೇಲಕ್ಕೆ ಹಾರಿದ್ರು ಪತನ, ಕೆಳಕ್ಕೆ ಹಾರಿದ್ರು ಪತನ. ಸಪ್ತಮಿ ವಿಭಕ್ತಿ ಏಕವಚನ. ಪವಿಹಿ ಪುಲ್ಲಿಂಗ ಪ್ರಥಮ ಏಕ. ಯಥಾ ಅನ್ನೋದು ಅವ್ಯಯ. ಚೈತನ್ಯ ಅವ್ರು ಹೇಳಿ. ಮಾರುತೇರ್ ಮುಷ್ಟಿಪಿಷ್ಟೋಥ, ಮಾರುತೇರ್ಮುಷ್ಟಿಪಿಷ್ಟೋತ, ಮಾರುತೇರ್ಮುಷ್ಟಿಪಿಷ್ಟೋತ. ಮೂರ್ಛಿತ ಕುಂಭ ಸೋದರ, ಮೂರ್ಛಿತ ಕುಂಭಸೋದರ, ಮೂರ್ಛಿತ ಕುಂಭಸೋದರ. ಆಶ್ವಸ್ತಸ್ಥಂ ಹನುಮಂತಂ, ಆಶ್ವಸ್ತಸ್ಥಂ ಹನುಮಂತಂ, ಆಶ್ವಸ್ತಸ್ಥಂ ಹನುಮಂತಂ. ನ್ಯಸ್ಯಾದ್ ಅಂಸೆ ನ್ಯಸ್ಯಾದ್ರವದ್ರುತಂ, ಸೇನ್ಯಸ್ಯಾದ್ರವದ್ರುತಂ, ಸೇನ್ಯಸ್ಯಾದ್ರವದ್ರುತಂ. ಹನುಮಂತ ಯಾವಾಗ ತನ್ನ ಎದೆಯನ್ನ ಕೊಟ್ಟು ಅವನ ಅಮೋಘವಾದ ಪರಿಘದ ಪೆಟ್ಟನ್ನ ಸಹಿಸಿಕೊಂಡು ಅವನಿಗೆ ಆಶ್ಚರ್ಯ ಆಯಿತು. ಮಾರುತೇಹೆ ಮುಷ್ಟಿಪಿಷ್ಟೋತ ಮೂರ್ಛಿತ ಕುಂಭ ಸೋದರ, ಕುಂಭನ ಸೋದರನಾದ ನಿಕುಂಭ ಮಾರುತೇಹೆ ಮುಷ್ಟಿಪಿಷ್ಟ, ಮಾರುತಿಯ ಮುಷ್ಟಿಯಿಂದ ಪಿಷ್ಟನಾದ ಪುಡಿಗಟ್ಟಿದ. ಮೂರ್ಛಿತ ಅಷ್ಟೇ ಅಲ್ಲ, ಮುಷ್ಟಿಯಿಂದ ಪಿಷ್ಟ ಅಂದ್ರೆ ಮರ್ದಿತನಾಗುವುದು, ಮರ್ದನಗೊಳ್ಳುವುದು. ಅದರಿಂದ ಮೂರ್ಛಿತನೂ ಆದ. ಅವನ ಪರಿಘದ ಏಟು ತಿಂದು ಏನು ಅಲ್ಲಾಡದೆ ನಿಂತಿದ್ದ ಹನುಮಂತ ತಾನು ಬೀಸಿ ಒಗೆದ ಕೈಯ ಪೆಟ್ಟಿಗೆ ಎದುರಾಳಿ ಮರ್ದಿತನಾಗಿ ಮೂರ್ಛಿತನಾದ, ಪೆಟ್ಟು ತಿಂದು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ. ಅಂತಹ ಹನುಮಂತನನ್ನು ಅಂಸೆ ಹೆಗಲಿನಲ್ಲಿ ಹೊತ್ತು ದ್ರುತಂ ವೇಗವಾಗಿ ಅದ್ರವತ್ ಓಡಿದನು. ಅಂದ್ರೆ ಹನುಮಂತ ಮೂರ್ಛಿತನಾಗಿ ಬಿದ್ದ ಕುಂಭ ಸೋದರನಾದ ನಿಕುಂಭನನ್ನು ಹೊತ್ತು ಅಂಸೆ ನ್ಯಸ್ಯ ದ್ರುತಂ ಅದ್ರವತ್
ಓಡಿದ. ಅಂದ್ರೆ ಅವನಿದ್ದಷ್ಟು ಕಾಲ ಇವರಿಗೆಲ್ಲ ಭಯ, ಏನ್ ಮಾಡ್ತಾನಪ್ಪ ಇವನು ಅಂತ. ಅದಕ್ಕೋಸ್ಕರ ಅವನನ್ನ ಎತ್ತಿಕೊಂಡು ಹೋದ. ಮಾರುತೇಹೆ ಷಷ್ಠಿ ವಿಭಕ್ತಿ ಏಕವಚನ. ಮುಷ್ಟಿಪಿಷ್ಠ, ಮುಷ್ಟಿನ ಪಿಷ್ಟ, ಮುಷ್ಟಿಪಿಷ್ಟ ಪುಲ್ಲಿಂಗ ಪ್ರಥಮ ಏಕ. ಪಿಷ್ಟ ಅಂದ್ರೆ ಪುಡಿಗಟ್ಟುವುದು ಅಂತ ಅರ್ಥ, ಪುಡಿಯಾಗುವುದು. ಅಥ ಅವ್ಯಯ ಮೂರ್ಛಿತ ಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಕುಂಭಸ್ಯ ಸೋದರ, ಕುಂಭ ಸೋದರ ಪುಲ್ಲಿಂಗ ಪ್ರಥಮ ಏಕ. ಸಮಾನಂ ಉದರಂ ಯಸ್ಯ ಸೋದರ ಅಥವಾ ಸಹೋದರ. ಆಶ್ವಸ್ತಂ, ಆಶ್ವಸ್ತ ಅಂದ್ರೆ ಪೂರ್ತಿ ಯಾವುದೇ ರೀತಿಯಿಂದ ಎಚ್ಚರಗೊಳ್ಳದೆ ಮುದುಡಿ ಬಿದ್ದ ಸ್ಥಿತಿಯಲ್ಲಿದ್ದಂತಹ ಆಶ್ವಸ್ತ ತಂ ಹನುಮಂತಂ. ನಾನು ತಪ್ಪು ಹೇಳಿದೆ. ಹನುಮಂತನನ್ನ ನಿಕುಂಭ ಹೊತ್ಕೊಂಡು ಹೋದ. ಹನುಮಂತಂ ಅಂಸೆ ನ್ಯಸ್ಯ, ಅಲ್ಲೇ ಇದ್ರೆ ಮರ್ಯಾದೆ ಹೋಗುತ್ತೆ ಅಂತ ಎತ್ಕೊಂಡು ಹೊರಟೋಗ್ಬಿಟ್ಟ. ಆಶ್ವಸ್ತ ಅಂದ್ರೆ ಸಮಾಧಾನಗೊಂಡ, ಸಮಾಶ್ವಾಸನಗೊಂಡ. ಅಂದ್ರೆ ಚೂರು ಪೆಟ್ಟು ತಿಂದ ಮೇಲೆ ಮೂರ್ಛಿತನಾಗಿ ತಲೆಯೆಲ್ಲ ಒಂದ್ಸರ್ತಿ ಗಿರ್ಮಿಟ್ಟಾಯ್ತು, ತಿರುಗಿದ ತಕ್ಷಣ ಮತ್ತೆ ಸಾವರಿಸಿಕೊಂಡು ಅಲ್ಲಿ ನಿಂತಿದ್ದ ಹನುಮಂತನನ್ನ ಹಾಗೆ ಎತ್ತಿಕೊಂಡು ಅದ್ರವತ್ ಧೃತಂ, ಜೋರಾಗಿ ಆ ಜಾಗ ಖಾಲಿ ಮಾಡಿದ, ಎತ್ಕೊಂಡು ಹೋದ. ನಾನು ಆರಂಭದಲ್ಲಿ ಹೇಳುವಾಗ ಹನುಮಂತ ಎತ್ಕೊಂಡು ಹೋದ ಅಂತ ಹೇಳಿದೆ. ಹನುಮಂತಂ ಅಂಸೇನ್ಯಸ್ಯ ಅದ್ರವತ್, ಹನುಮಂತನನ್ನು ಹೆಗಲಲ್ಲಿ ಹೊತ್ತು ಹೊರಟ. ಮಾರುತೇಹೆ ಷಷ್ಠಿ ಏಕ. ಮುಷ್ಟಿಪಿಷ್ಟ ಪುಲ್ಲಿಂಗ ಪ್ರಥಮ ಏಕ. ಕುಂಭಸೋದರ ಪುಲ್ಲಿಂಗ ಪ್ರಥಮ ಏಕ. ಆಶ್ವಸ್ತ ಪುಲ್ಲಿಂಗ ಪ್ರಥಮ ಏಕ. ತಂ ಹನುಮಂತಂ, ಆ ಹನುಮಂತನನ್ನು ದ್ವಿತೀಯ ವಿಭಕ್ತಿ ಏಕವಚನ. ಅಂಸೆ ಸಪ್ತಮಿ ಏಕ. ನ್ಯಸ್ಯ ಲೆಪ್ರತ್ಯಂತಮವ್ಯಯಂ. ಅದ್ರವತ್ ಧ್ರುಗತೌ ಅನ್ನುವ ಧಾತುವಿನ ಲಂಗ್ ಪ್ರಥಮ ಏಕ. ಧೃತಂ ವೇಗವಾಗಿ ಅಂತ ಅರ್ಥ. ಅವ್ಯಯ ಅದು. ಮೇಘ ಅವ್ರು ಹೇಳಿ ಕೂಡ್ಲೆ. ನೀತೆ ಹನುಮತ್ಯಾರಬ್ಧಂ. नीते हनुमत्यारब्धं नीते हनुमत्यारब्धं ಕ್ರಂದಿತಂ ಕಪಿಮಂಡಲೈಃ. क्रन्दितं कपिमण्डलैः क्रन्दितं कपिमण्डलैः ಜಾತಂ ಸಪದಿ ಹಾಸಾಂತಂ. जातं सपदि हासान्तं जातं सपदि हासान्तं ಪತಿತೇಸ್ಮಿನ್ ಹನುಮತಾ. पातितेऽस्मिन् हनुमता पातितेऽस्मिन् हनुमता ಹನುಮಂತನನ್ನು ನಿಕುಂಭ ಹೊತ್ತೊಯ್ದ. ಆಗ ಕಪಿಗಳ ಸಮೂಹ ಎಲ್ಲ ಕ್ರಂದಿತುಂ ಆರಬ್ಧ. ಕ್ರಂದಿತಂ ಅಂದ್ರೆ ಜೋರಾಗಿ ಆಕ್ರಂದನೆ ಮಾಡಿದ್ರು. ಕಪಿಮಂಡಲೈಹಿ ಕ್ರಂದಿತಂ, ಕಪಿಮಂಡಲಗಳು ಜೋರಾಗಿ ಅಳಲು. ಸಪದಿ ಕೂಡ್ಲೆ ಹನುಮಂತ ಅವನನ್ನ ಬೀಳಿಸಿದ. ಹನುಮತ ಪಾತಿತೆ ಸತಿ. ಸಪದಿ ಹನುಮತೆ ಪಾತಿತೆ ಸತಿ. ಕ್ರಂದನಕ್ಕಾಗಿ ತೆಗೆದ ಬಾಯಿ ಜೋರಾಗಿ ನಕ್ಕವಂತೆ. ಕಪಿಗಳು ಅಯ್ಯೋ ಹನುಮಂತನ ಎತ್ಕೊಂಡು ಹೋದ ಅಂತ ಬಾಯಿ ತೆಗೆಯುವಷ್ಟರಲ್ಲಿ ಅವನು ಎತ್ತಿಕೊಂಡು ಹೋದ ಸ್ಥಿತಿಯಲ್ಲೇ ಅವನನ್ನೇ ಎತ್ತಿ ನೆಲಕ್ಕೆ ಒಗೆದಾಗ ಕಪಿಗಳಿಗೆಲ್ಲ ಆನಂದ ಆಯಿತು. ಹಾಸಾಂತಂ ಜಾತಂ, ಅದು ನಗೆಯಲ್ಲಿ ಕೊನೆಯಾಯಿತು, ಆನಂದದಲ್ಲಿ ಕೊನೆಯಾಯಿತು, ಸಂತೋಷದಲ್ಲಿ ಮುಕ್ತಾಯಗೊಂಡಿತು. ಹನುಮತಿ ನೀತೆ ಸತಿ ಕಪಿಮಂಡಲೈಃ ಆರಬ್ಧಂ ಕ್ರಂದಿತಂ ಹನುಮತಾ ಅಸ್ಮಿನ್ ಪಾತಿತೆ ಸತಿ ಸಪದಿ ಹಾಸಾಂತಂ ಜಾತಂ. ಹಾಸಾಂತಂ ಹಾಸ್ಯದಲ್ಲಿ ಅಥವಾ ತಮಾಷೆಯಲ್ಲಿ ಅಥವಾ ನಗುವಿನಲ್ಲಿ ಅದು ಕೊನೆಯಾಯಿತು. ಹಾಸಾಂತಂ ಜಾತಂ, ಕ್ರಂದನಕ್ಕಾಗಿ ತೆಗೆದ ಬಾಯಿ, ಆಕ್ರಂದಿಸಲು ತೆಗೆದ ಬಾಯಿ ನಿಕುಂಭನ ಬೀಳುವಿಕೆಯಿಂದ ನಗುವಿನಲ್ಲಿ ಕೊನೆಗೊಂಡಿತು. ನೀತೆ ಹನುಮತಿ ಸಪ್ತಮಿ ವಿಭಕ್ತಿ ಏಕವಚನ. ಆರಬ್ಧಂ ಕ್ರಂದಿತಂ, ಆರಂಭಗೊಂಡ ಅಳುವು.
ಪ್ರಥಮ ವಿಭಕ್ತಿ ನಪುಂಸಕಲಿಂಗ ಏಕವಚನ. ಕಪೀನಾಂ ಮಂಡಲಂ ತೈಹಿ ಕಪಿಮಂಡಲೈಹಿ ಜಾತಂ ಆಸದಲ್ಲಿ ಕೊನೆಗೊಂಡಿತು, ಅದು ಪ್ರಥಮ ವಿಭಕ್ತಿ ಏಕವಚನ. ಸಪದಿ ಅವ್ಯಯ. ಆಸಾಂತಂ ದ್ವಿತೀಯ ಪ್ರಥಮ ವಿಭಕ್ತಿ ಏಕವಚನ. ಪಾತಿತೆ ಸಪ್ತಮಿ ಏಕ. ಅಸ್ಮಿನ್ ಸಪ್ತಮಿ ಏಕ. ಹನುಮತ ತೃತೀಯ ಏಕ. ಸಾಕು. ಶ್ರೀಹರಿ ಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.